ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ವಾಹಿನಿಯಿಂದ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಈಗ ನಿಮಗಾಗಿ ಸಾದರಪಡಿಸ್ತಾ ಇದ್ದೀವಿ. ನೋಡಿ, ನಮ್ಮ ಕರ್ಮ ಹೇಗಿದೆ ಅಂದರೆ ಪ್ರತಿದಿನ ಬೆಳಗ್ಗೆ ನಾವು ಪತ್ರಿಕೆಗಳನ್ನು ಓದಬೇಕು, ನ್ಯೂಸ್ ನೋಡಬೇಕು, ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದರ ಒಂದು ಅರಿವನ್ನು ಇಟ್ಕೋಬೇಕು. ಅದರ ಜೊತೆಗೆ ಹಳೆಯ ವಿಚಾರಗಳಿಗಾಗಿ ಸಾಕಷ್ಟು ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಇದೆಲ್ಲ ಮಾಡಿ ನಾವು ಸಂಚಿಕೆಗಳನ್ನು ನಿಮ್ಮ ಮುಂದೆ ತರಬೇಕು. ಅಂದರೆ ನಮ್ಮ ಕೆಲಸ ಮಾಡಬೇಕಾದ್ರೆ ನಾವು ಇಷ್ಟೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು. ಈ ಸಿದ್ಧತೆಯನ್ನೆಲ್ಲ ಮಾಡಿಕೊಳ್ಳುವಾಗ ಒಮ್ಮೊಮ್ಮೆ ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ವಿದ್ಯಮಾನಗಳನ್ನು ನೋಡಿದಾಗ ಎಂಥ ಒಂದು ಸಮಾಜವನ್ನು ನಾವು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಬೇಸರ ಆಗುತ್ತೆ, ಮನಸ್ಸು ಕುಗ್ಗಿ ಹೋಗುತ್ತೆ, ಕೆಲಸ ಮಾಡೋ ಉತ್ಸಾಹನೇ ಬತ್ತಿ ಹೋಗುತ್ತೆ. ನೋಡಿ, ಇತ್ತೀಚೆಗಂತೂ ಪತ್ರಿಕೆಗಳಲ್ಲಿ ಪ್ರತಿದಿನ ಅತ್ಯಾಚಾರದ ಪ್ರಕರಣಗಳನ್ನು ಓದ್ತಾನೇ ಇದ್ದೀವಿ. ಇತ್ತೀಚೆಗೆ ಕಲ್ಕತ್ತಾದಲ್ಲಿ ಯುವ ವೈದ್ಯೆಯೊಬ್ಬಳ ಮೇಲೆ ನಡೆದ ಅತ್ಯಾಚಾರ ಹಾಗೂ ನಂತರದ ಹತ್ಯೆ ಪ್ರಕರಣ ಇಡೀ ದೇಶವೇ ಪ್ರಪಂಚದೆದುರು ತಲೆ ತಗ್ಗಿಸುವ ಹಾಗೆ ಮಾಡಿದೆ. ಆ ವಿಚಾರದಲ್ಲಿ ವೈದ್ಯರು ಕೂಡ ಒಗ್ಗಟ್ಟಾಗಿ ದೇಶದಾದ್ಯಂತ ಪ್ರತಿಭಟನೆಯನ್ನು ಮಾಡಿದ್ದಾರೆ, ತಮಗೆ ರಕ್ಷಣೆ ಬೇಕು ಅಂತ ಕೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಸಹ ವೈದ್ಯರ ಈ ಒಂದು ಪ್ರತಿಭಟನೆಯನ್ನು ಅಸಹಾಯಕವಾಗಿ ನೋಡ್ತಾ, ನೀವು ಜನಸೇವೆ ಮಾಡಬೇಕಾದವರು ಹೀಗೆ ಪ್ರತಿಭಟನೆಗೆ ಇಳಿಬೇಡಿ ಅಂತ ಕೇಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ವೈದ್ಯರು ಕೆಲಸ ಮಾಡುವ ಸ್ಥಳದಲ್ಲಿ ಅವರಿಗೆ ರಕ್ಷಣೆ ಬೇಕು, ಅದಕ್ಕಾಗಿ ಸರ್ಕಾರ ಕಾನೂನುಗಳನ್ನು ಮಾಡಿದೆ. ವೈದ್ಯರ ಮೇಲೆ ಹಲ್ಲೆ ಮಾಡಿದ್ರೆ ಅವರಿಗೆ ದಂಡ ಹಾಕ್ತಾರೆ, ಶಿಕ್ಷೆ ಕೊಡ್ತಾರೆ, ಇದೆಲ್ಲವೂ ಸರಿ. ಆದರೆ ನಮ್ಮ ಸುತ್ತ ನಡೀತಾ ಇರುವಂಥ ಅತ್ಯಾಚಾರ ಇದೆಯಲ್ಲ, ಇದಕ್ಕೆ ನಾವು ಏನು ಶಿಕ್ಷೆ ಕೊಡ್ತಾ ಇದ್ದೀವಿ? ಈ ಕಲ್ಕತ್ತಾದ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಮೂರ್ತಿ ವೈ ವಿ ಚಂದ್ರಚೂಡ್ ಅವರು 50 ವರ್ಷಗಳ ಹಿಂದಿನ ಒಂದು ಘಟನೆಯನ್ನು ನೆನಪಿಸಿಕೊಂಡು ಇವತ್ತಿಗೂ ಪರಿಸ್ಥಿತಿ ಬದಲಾಗದೇ ಇರುವ ಬಗ್ಗೆ ಒಂದು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಆ 50 ವರ್ಷಗಳ ಹಿಂದೆ ನಡೆದ ಘಟನೆ, ಕನ್ನಡದ ಒಬ್ಬ ಹುಡುಗಿ ಬದುಕಿಗಾಗಿ ಮುಂಬೈಗೆ ಹೋಗಿ ಒಂದು ಆಸ್ಪತ್ರೆಯಲ್ಲಿ ನರ್ಸ್ ಕೆಲಸಕ್ಕೆ ಸೇರ್ತಾಳೆ. ಎಲ್ಲರ ನೆಚ್ಚಿನ ಕೆಲಸಗಾರ್ತಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ, ಬದುಕನ್ನು ಕಟ್ಟಿಕೊಳ್ಳುವ ಕನಸನ್ನು ಕಾಣ್ತಾ ಇರ್ತಾಳೆ. ಅಂಥ ಒಬ್ಬ ಅಮಾಯಕ ಹುಡುಗಿಯ ಮೇಲೆ ಅದೇ ಆಸ್ಪತ್ರೆಯ ಒಬ್ಬ ವಾರ್ಡ್ ಬಾಯ್ ಅಮಾನುಷವಾಗಿ ದಾಳಿ ಮಾಡಿ ಆಕೆಯ ಶೀಲವನ್ನು ಹರಣ ಮಾಡಿ ಆಕೆ 42 ವರ್ಷಗಳ ಕಾಲ ಜೀವಚ್ಛವವಾಗಿ ಕಾಲ ಕಳೆಯುವ ಹಾಗೆ ಮಾಡ್ತಾನೆ. ಆದರೆ ಆತನಿಗೆ ಸಿಕ್ಕಿದ ಶಿಕ್ಷೆ ಎಷ್ಟು, ಆಕೆ ಅನುಭವಿಸಿದ ಹಿಂಸೆ ಏನು, ಈ ಒಂದು ಪ್ರಕರಣದ ನಂತರ ನಡೆದಂಥ ವಿದ್ಯಮಾನಗಳೇನು, ಅದೆಲ್ಲವನ್ನು ನಿಮಗಾಗಿ ಈಗ ಹೇಳ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಹಲ್ದಿಪುರದಲ್ಲಿ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ, ಸಾಮಾನ್ಯ ಆರ್ಥಿಕ ಚೈತನ್ಯದ ಒಂದು ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ಹೆಣ್ಣುಮಗಳು ಅರುಣಾ ರಾಮಚಂದ್ರ ಶಾನ್ಭಾಗ್. ಮನೆಯ ಸಂಸಾರ ನಿರ್ವಹಣೆಗೋಸ್ಕರ ಆಕೆ SSLC ವಿದ್ಯಾಭ್ಯಾಸ ಮುಗಿದ ತಕ್ಷಣ ಮುಂಬೈಗೆ ಹೋಗ್ತಾಳೆ. ಅಲ್ಲಿ ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಆಕೆಗೆ ಒಬ್ಬ ಜೂನಿಯರ್ ನರ್ಸ್ ಆಗಿ ಕೆಲಸ ಸಿಗುತ್ತೆ. ನೋಡಿ, ಆಕೆ ಅರುಣಾ ಶಾನ್ಭಾಗ್ ಎಷ್ಟು ಕರುಣಾಮಯಿ ಅಂದರೆ, ಆ ನರ್ಸ್ ಕೆಲಸಕ್ಕೆ ಬೇಕಾದಂಥ ಒಂದು ಪ್ರತಿಭೆ ಅವಳಲ್ಲಿತ್ತು. ಅಂದರೆ ತುಂಬ ಕರುಣಾಮಯಿ, ಎಲ್ಲರನ್ನೂ ನಗನಗ್ತಾ ಸೇವೆ ಮಾಡ್ತಾ ಎಲ್ಲರ ಮನಸ್ಸನ್ನು ಗೆಲ್ತಾಳೆ. ಬೇರೆ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದರೂ ಸಹ ಅಲ್ಲಿನ ಇಡೀ ಸಿಬ್ಬಂದಿ ವರ್ಗದವರ ಮನಸ್ಸನ್ನು ಗೆದ್ದು ಒಬ್ಬ ಯಶಸ್ವಿ ನರ್ಸ್ ಆಗಿ ಮುಂದುವರಿತಾ ಇರ್ತಾಳೆ. ಅದೇ ಆಸ್ಪತ್ರೆಯಲ್ಲಿ ರೆಸಿಡೆಂಟ್ ಡಾಕ್ಟರ್ ಆಗಿದ್ದಂಥ ಸಂದೀಪ್ ಸರ್ದೇಸಾಯಿ ಎನ್ನುವವರಿಗೆ ಅರುಣಾಳ ಮೇಲೆ ಪ್ರೇಮ ಉಂಟಾಗುತ್ತೆ. ಅವರಿಬ್ಬರು ಪ್ರೇಮಿಸಿ ಮದುವೆಯಾಗುವ ನಿರ್ಧಾರಕ್ಕೆ ಬರ್ತಾರೆ. ನಿಶ್ಚಿತಾರ್ಥ ಕೂಡ ನಡೆಯುತ್ತೆ. 1974ರ ಆರಂಭದಲ್ಲಿ ಆಕೆಯ ಮದುವೆ ಕೂಡ ನಡಿಬೇಕಾಗಿರುತ್ತೆ. ಆದರೆ 1973ರ ನವಂಬರ್ ತಿಂಗಳಲ್ಲಿ ನಡೆಯಬಾರದು ನಡೆದು ಹೋಗುತ್ತೆ. ನವಂಬರ್ 27ನೇ ತಾರೀಕು 1973ನೇ ಇಸ್ವಿ ತನ್ನ ಕೆಲಸವನ್ನು ಮುಗಿಸಿ ಆಕೆ ಬಟ್ಟೆ ಬದಲಾಯಿಸಿ ಮನೆಗೆ ಹೋಗುವ ಪ್ರಯತ್ನದಲ್ಲಿದ್ದಾಗ ಪಶುವಿನ ಹಾಗೆ ಹಿಂದೆ ಬಂದಂಥ ಆ ವಾರ್ಡ್ ಬಾಯ್, ಆತನ ಹೆಸರು ಸೋಹನ್ ಲಾಲ್ ಭರ್ತಾ ವಾಲ್ಮೀಕಿ. ಆತ ನಾಯಿಯನ್ನು ಕಟ್ಟುವ ಚೈನನ್ನು ಹಿಡಿದು ಬಂದು ಹಿಂಸ್ರ ಪಶುವಿನ ಹಾಗೆ ಹಿಂದಿನಿಂದ ಆಕೆಯ ಮೇಲೆ ದಾಳಿ ಮಾಡ್ತಾನೆ. ಆ ನಾಯಿಯ ಚೈನನ್ನು ಆಕೆಯ ಕುತ್ತಿಗೆಗೆ ಬಿಗಿದು ಆಕೆಯ ಶೀಲಹರಣವನ್ನು ಮಾಡ್ತಾನೆ. ನೋಡಿ, ಆ ಸೈಕಲ್ ಚೈನನ್ನು ಆತ ಆಕೆಯ ಕುತ್ತಿಗೆಗೆ ಬಿಗಿದಿದ್ದರಿಂದಾಗಿ ಆಕೆಯ ಮೆದುಳಿಗೆ ಆಮ್ಲಜನಕದ ಸರಬರಾಜು ನಿಂತು ಹೋಗುತ್ತೆ. ಅದೇ ಕ್ಷಣ ಆಕೆ ಕೋಮಾಗೆ ಹೋಗ್ತಾಳೆ. ಆಕೆಯನ್ನು ಆ ಸ್ಥಿತಿಯಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರೆಲ್ಲ ನೋಡಿದ್ದು ಮರುದಿವಸ ಬೆಳಗ್ಗೆ. ಅದಾದ ಮೇಲೆ
42 ವರ್ಷಗಳ ಕಾಲ ಆಕೆ ಜೀವಚ್ಛವವಾಗಿ ಅದೇ ಆಸ್ಪತ್ರೆಯಲ್ಲಿ ಕಾಲವನ್ನು ಕಳಿಬೇಕಾಯಿತು. ನೋಡಿ, ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಒಂದು ಕಾನೂನನ್ನು ತಂದಿದ್ದಾರೆ. ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ದೇಶದ ರಕ್ಷಣೆಗೆ ಕುತ್ತು ತರುವಂಥ ಪೋಸ್ಟ್ಗಳನ್ನು ಹಾಕಿದ್ರೆ, ಸಾಮಾಜಿಕ ಜಾಲತಾಣಗಳನ್ನು ದೇಶಕ್ಕೆ ವಿರುದ್ಧವಾಗಿ ಬಳಸ್ಕೊಂಡ್ರೆ ಅಂಥವರಿಗೆ ಜೀವಾವಧಿ ಶಿಕ್ಷೆಯವರೆಗೂ ಶಿಕ್ಷೆಯನ್ನು ಕೊಡಬಹುದು ಅನ್ನುವಂಥ ಕಾನೂನನ್ನು ತಂದಿದ್ದಾರೆ. ಬಹಳ ಸಂತೋಷ. ಯಾಕೆಂದರೆ ದೇಶ ಮೊದಲು, ದೇಶಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. ದೇಶದ ರಕ್ಷಣೆಗೋಸ್ಕರ ಕಾನೂನನ್ನು ಮಾಡಿರೋದು ಸರಿ. ಆದರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಎಲ್ಲಿ ಹೆಣ್ಣನ್ನು ಪೂಜನೀಯವಾಗಿ ಕಾಣಲಾಗುತ್ತೋ ಅಲ್ಲಿ ದೇವರು ನೆಲೆಸಿರ್ತಾನೆ ಅಂತ ಹೇಳಿರುವಂಥ ಸಂಸ್ಕೃತಿ ನಮ್ಮದು. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಕೂಡ ಹೇಳಿದ್ದಾರೆ. ಹೆಣ್ಣಿಗೆ ಸ್ವಾತಂತ್ರ್ಯವನ್ನು ಕೊಡಬಾರದು ಅನ್ನೋದನ್ನು ಹೇಳಿದ್ದಾರೆ. ಆದರೆ ನಾವು ಶಿಲಾಯುಗದಿಂದ ಆರಂಭಿಸಿ ಈಗ ಅತ್ಯಂತ ನಾಗರಿಕ ಯುಗಕ್ಕೆ ಬಂದು ನಿಂತಿದ್ದೀವಿ. ಅಂದರೆ ದಿನೇ ದಿನೇ ನಮ್ಮ ಸಂಸ್ಕೃತಿಯಲ್ಲಿ ಬಂದಿರುವಂಥ ಅಂಶಗಳಲ್ಲಿ ಕೂಡ ನಮಗೆ ಬೇಕಾಗಿರುವಂಥದ್ದನ್ನು ಮಾತ್ರ ತೆಗೆದುಕೊಂಡು ಬೇಡದೇ ಇರುವಂಥದ್ದನ್ನು ಬಿಡ್ತಾ ಇದ್ದೀವಿ. ಪ್ರಾಣಿ ವಧೆಯಂಥ ಆಚರಣೆಗಳನ್ನೆಲ್ಲ ಹಿಂದಕ್ಕೆ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಸ್ತ್ರೀಯರ ವಿಚಾರದಲ್ಲಿ ಯಾಕೆ ನಮ್ಮ ಕಾನೂನು ಈ ರೀತಿಯಾಗಿ ನಡ್ಕೋತಾ ಇದೆ ಅಂತ ನೋಡಿ. ಇಲ್ಲಿ ಅರುಣಾ ಶಾನ್ಭಾಗ್ಗಳ ಮೇಲೆ ನಡೆದಂಥ ಆ ಒಂದು ದಾಳಿಗೆ, ಅತ್ಯಾಚಾರಕ್ಕೆ ಆ ವಾಲ್ಮೀಕಿಗೆ ಸಿಕ್ಕಿದಂಥ ಶಿಕ್ಷೆ 7 ವರ್ಷಗಳ 2 ಶಿಕ್ಷೆ, ಎರಡನ್ನೂ ಏಕಕಾಲಕ್ಕೆ ಅನುಭವಿಸಬೇಕು ಅಂತ. ಆದರೆ ನಮ್ಮ ಕಾನೂನಿನ ಬೇರುಗಳು ಎಷ್ಟು ಸಡಿಲವಾಗಿವೆ ಅಂದರೆ ಸುಮಾರು 3-4 ವರ್ಷಗಳ ಕಾಲ ಆತ ಶಿಕ್ಷೆಯನ್ನು ಅನುಭವಿಸ್ತಾನೆ. ಅದಾದ ಮೇಲೆ ವಿದ್ಯಾಭ್ಯಾಸದ ಸಲುವಾಗಿ ಅನುಮತಿಯನ್ನು ತೆಗೆದುಕೊಂಡು ವಿದ್ಯಾಭ್ಯಾಸ ಮಾಡಿ ಕೊನೆಗೆ ಒಳ್ಳೆಯ ನಡತೆಯಿಂದಾಗಿ 1980ರಲ್ಲಿ ಆತನನ್ನು ಬಿಡುಗಡೆ ಮಾಡ್ತಾರೆ. ಅಂದರೆ 1973ರಿಂದ 80ರವರೆಗೆ 7 ವರ್ಷಗಳ ಕಾಲ ಮಾತ್ರ ಆತ ಜೈಲಿನಲ್ಲಿದ್ದಿದ್ದು. ಆದರೆ ಆತನಿಂದ ಘಾಸಿಗೊಳಗಾದಂಥ ಅರುಣಾ ಶಾನ್ಭಾಗ್ ಅವತ್ತಿನಿಂದ ಹಿಡಿದು 2015ರಲ್ಲಿ ತಾನು ಕೊನೆಯುಸಿರೆಳೆಯುವವರೆಗೆ 42 ವರ್ಷಗಳ ಕಾಲ ಅನೇಕ ಬಾರಿ ಸತ್ತು ಬದುಕಬೇಕಾಯಿತು. ಜೀವಚ್ಛವವಾಗಿ ಕಾಲವನ್ನು ಕಳಿಬೇಕಾಯಿತು. ಇಲ್ಲಿ ಅತ್ಯಾಚಾರದಂಥ ಪ್ರಕರಣಗಳು ನಡೆದಾಗ ನಮ್ಮ ಸಮಾಜ ಹಾಗೂ ಸುತ್ತಮುತ್ತಲಿನವರಲ್ಲಿ ಯಾವ ರೀತಿ ನಡ್ಕೋತಾರೆ ಅನ್ನೋದು ಕೂಡ ಕಾರಣ ಆಗುತ್ತೆ. ಹೆಣ್ಣಿನ ಮೇಲೆ ಒಂದು ಅತ್ಯಾಚಾರ ನಡೆದಾಗ ಅವರ ಮನೆಯವರೇ ಆಕೆಯನ್ನು ಒಂದು ರೀತಿಯಲ್ಲಿ ಡಿಸೋನ್ ಮಾಡೋದು ಅಂತೀವಲ್ಲ, ಅಂದರೆ ಪರಿತ್ಯಾಜ್ಯ ಮಾಡುವಂಥದ್ದು, ಅಂಥದ್ದೊಂದು ಪ್ರವೃತ್ತಿ ನಮ್ಮಲ್ಲಿ ಕಂಡುಬರುತ್ತೆ. ಅದು ಖಂಡಿತವಾಗಿಯೂ ಸಲ್ಲದು. ಇಲ್ಲಿ ಏನಾಗುತ್ತೆ ಅಂದರೆ ಬಡ ಕುಟುಂಬದಿಂದ ಬಂದಂಥ ಅರುಣಾ ಶಾನ್ಭಾಗ್ಗಳಿಗೆ ಅಂಥದ್ದೊಂದು ಸ್ಥಿತಿ ಬಂದಾಗ ಆಕೆಯ ಕುಟುಂಬದವರು ಕೆಲವು ಬಾರಿ ಬಂದು ಆಕೆಯನ್ನು ಆಸ್ಪತ್ರೆಯಲ್ಲಿ ನೋಡ್ಕೊಂಡು ಹೋಗ್ತಾರೆ. ಆದರೆ ಕೋಮಾ ಸ್ಥಿತಿಯಲ್ಲಿದ್ದ ಆಕೆಗೆ ಲೈಫ್ ಸಪೋರ್ಟನ್ನೆಲ್ಲ ಹಾಕಿ ಆಕೆಯನ್ನು ನೋಡಿಕೊಳ್ಳುವಂಥ ಆರ್ಥಿಕ ಶಕ್ತಿ ಅವರಲ್ಲಿ ಇರೋದಿಲ್ಲ. ಕೊನೆಗೆ 2009ರ ಹೊತ್ತಿಗೆ ಆಕೆಯ ಸಂಸಾರದವರೇ ಆಕೆಯನ್ನು ಪರಿತ್ಯಕ್ತಳನ್ನಾಗಿ ಮಾಡ್ತಾರೆ. ಅಂದರೆ ಆಕೆಯನ್ನು ಡಿಸೋನ್ ಮಾಡ್ತಾರೆ. ಇಲ್ಲಿ ನಡೆದ ಘಟನೆಯ ಬಗ್ಗೆ ಪೊಲೀಸರಿಗೆ ವರದಿಯನ್ನು ಕೊಡುವಾಗ ಆ ಆಸ್ಪತ್ರೆಯವರು ಎಷ್ಟು ಮಾನವೀಯ ಗುಣದವರು ಅಂದರೆ ಆಕೆಗೆ ಮದುವೆ ಕೂಡ ಗೊತ್ತಾಗಿದ್ದರಿಂದಾಗಿ ಆಕೆ ಇವತ್ತೆಲ್ಲ ನಾಳೆ ಸರಿ ಹೋಗ್ತಾಳೆ, ಸರಿ ಹೋದ್ಮೇಲೆ ಆಕೆಯ ಜೀವನ ಮತ್ತೆ ಒಂದು ಹಳ್ಳಿಗೆ ಬರಬೇಕು ಅಂತ ಹೇಳಿ ಆಕೆಯ ಮೇಲೆ ನಡೆದಂಥ ಅತ್ಯಾಚಾರದ ವಿಚಾರದಲ್ಲಿ ಕೆಲವು ಸಂಗತಿಗಳನ್ನು ಬಹಿರಂಗಪಡಿಸದೆ ಆಕೆಯ ಮೇಲೆ ದಾಳಿ ನಡೀತು. ಮಾರಣಾಂತಿಕವಾಗಿ ಆಕೆಯ ಮೇಲೆ ದಾಳಿ ನಡೀತು ಹಾಗೂ ಆಕೆಯನ್ನು ಲೂಟಿ ಮಾಡಲಾಯಿತು. ಈ ರೀತಿಯ ಒಂದು ಮಾಹಿತಿಯನ್ನು ಪೊಲೀಸರಿಗೆ ಕೊಡ್ತಾರೆ. ಅದು ಆತನಿಗೆ ವರವಾಗಿ ಪರಿಣಮಿಸುತ್ತೆ. ಅಂದರೆ ಯಾರು ಆರೋಪಿಯೋ ಆತನಿಗೆ ವರವಾಗಿ ಪರಿಣಮಿಸುತ್ತೆ. ಆತ ಆಕೆಯನ್ನು ಅಮಾನುಷವಾಗಿ ಅತ್ಯಾಚಾರಕ್ಕೆ ಒಳಗು ಮಾಡಿದ್ರಿಂದಾಗಿ ಆ ಒಂದು ನಿಟ್ಟಿನಲ್ಲಿ ಆತನ ಮೇಲೆ ಕೇಸ್ ಹಾಕಿದ್ದಿದ್ರೆ ಜೀವಾವಧಿ ಶಿಕ್ಷೆ ಆಗ್ತಾ ಇತ್ತೇನೋ. ಆದರೆ ಮಾನವೀಯತೆಯ ದೃಷ್ಟಿಯಿಂದ ಆಸ್ಪತ್ರೆಯವರು ಹೀಗೆ ನಡ್ಕೊಂಡಿದ್ದರಿಂದಾಗಿ ಆತ 7 ವರ್ಷಗಳಲ್ಲೇ ಹೊರಗೆ ಬಂದ್ಬಿಟ್ಟ. ನೋಡಿ, ತಾನು ಮದುವೆಯಾಗಬೇಕಾಗಿದ್ದ ಹುಡುಗಿಯ ಮೇಲೆ ಈ ರೀತಿಯ ಒಂದು ಅತ್ಯಾಚಾರ ನಡೆದಿದ್ದು, ಅದರಿಂದಾಗಿ ಆಕೆ ಕೋಮಾ ಸ್ಟೇಜ್ಗೆ ಹೋಗಿದ್ದು, ಕೊನೆಗೆ ಆಸ್ಪತ್ರೆಯಲ್ಲೇ ಆಕೆ ಶುಶ್ರೂಷೆಯನ್ನು ಪಡಿತಾ ಇದ್ದಿದ್ದು, ಇದನ್ನೆಲ್ಲ ಸಂದೀಪ್ ಸರ್ದೇಸಾಯಿಯವರು ಮೂಕ ಪ್ರೇಕ್ಷಕರಾಗಿ ನೋಡ್ತಾರೆ. ಅವರು ಆಗಾಗ ಆಕೆಯನ್ನು ಬಂದು ಭೇಟಿ ಮಾಡಿ ಹೋಗ್ತಾರೆ. ಆದರೆ ಕೆಲವು ವರ್ಷಗಳ ನಂತರ ಆಕೆ ಸರಿ ಹೋಗೋದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಬಂದ ಮೇಲೆ ಅವರು ಆಸ್ಪತ್ರೆಯನ್ನು ಬಿಟ್ಟು ಹೋಗ್ತಾರೆ. ಬೇರೆ ಕಡೆ ಹೋಗಿ ಮದುವೆಯಾಗಿ ತಮ್ಮ ಸಂಸಾರವನ್ನು ತಾವು ಕಟ್ಕೋತಾರೆ. ಅಂದರೆ ಆಕೆಯನ್ನು ಮದುವೆಯಾಗಿ ಸಂಸಾರ ನಡೆಸಬೇಕಾಗಿದ್ದ ಆತ ಹೊರಟೋಗ್ತಾರೆ. ಆಕೆಯ ಕುಟುಂಬ ವರ್ಗದವರೇ ನಮಗೆ ಈಕೆಯನ್ನು ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಅವರು ಕೂಡ ಹೊರಟೋಗ್ತಾರೆ. ಇಂಥ ಸಂದರ್ಭದಲ್ಲಿ
ಆಕೆಯ ಜೊತೆಗೆ ನಿಂತಿದ್ದು ಆ ಆಸ್ಪತ್ರೆಯ ಸಿಬ್ಬಂದಿ ವರ್ಗ. ತಮ್ಮ ಮನೆಯ ಒಬ್ಬ ಹೆಣ್ಣುಮಗಳೇನೋ ಅನ್ನುವ ರೀತಿಯಲ್ಲಿ ಅಲ್ಲಿಯ ಇಡೀ ಸಿಬ್ಬಂದಿ ವರ್ಗ ಆಕೆಯನ್ನು ಕಾಪಾಡ್ತಾರೆ, ನೋಡ್ಕೋತಾರೆ. ನೋಡಿ, ಅವರು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಆಕೆನ ಅಂದರೆ 42 ವರ್ಷಗಳ ಕಾಲ ಆ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ರೂ ಸಹ ಅರುಣಾ ಶಾನ್ಭಾಗ್ಗೆ ಒಂದೇ ಒಂದು ಹಾಸಿಗೆಯ ಹುಣ್ಣು ಆಗಿರಲಿಲ್ಲ. ಅಷ್ಟು ಚೆನ್ನಾಗಿ ಆಕೆಯ ಶುಶ್ರೂಷೆಯನ್ನು ಮಾಡಿರ್ತಾರೆ. ಒಂದು ಹಂತದಲ್ಲಿ ಆಸ್ಪತ್ರೆಯ ಆಡಳಿತ ವರ್ಗದವರು ಒಂದು ಹಾಸಿಗೆಯನ್ನು ಆಕೆಗಾಗಿ ಮೀಸಲಿಡಬೇಕಲ್ಲ ಅಂತ ಹೇಳಿ ಆಕೆಯನ್ನು ಅಲ್ಲಿಂದ ಬೇರೆ ಕಡೆಗೆ ವರ್ಗಾಯಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಡೀ ಆಸ್ಪತ್ರೆಯ ಸಿಬ್ಬಂದಿ ಪ್ರತಿಭಟನೆ ಮಾಡಿ ಆಕೆಯನ್ನು ಅಲ್ಲೇ ಉಳಿಸ್ಕೋತಾರೆ. ನೋಡಿ, ಅರುಣಾ ಶಾನ್ಭಾಗ್ಳ ಈ ಒಂದು ಸ್ಥಿತಿಯನ್ನು, ಈ ಒಂದು ಪ್ರಕರಣವನ್ನು ನೋಡಿ ಪಿಂಕಿ ವಿರಾನಿ ಎನ್ನುವ ಒಬ್ಬ ಪತ್ರಕರ್ತೆ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಆಕೆಯನ್ನು ಈ ಸ್ಥಿತಿಗೆ ದೂಡಿದಂಥ ಆ ವಾಲ್ಮೀಕಿಯನ್ನು ಹುಡುಕೋದಕ್ಕೆ ಹೋಗ್ತಾರೆ. ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ, ಅರುಣಾ ಶಾನ್ಭಾಗ್ಳ ಅತ್ಯಾಚಾರಕ್ಕೆ ಕಾರಣನಾದಂತಹ ವಾರ್ಡ್ ಬಾಯನ್ನು ನೌಕರಿಗೆ ಇಟ್ಟುಕೊಂಡಿದ್ದಂಥ ಆಸ್ಪತ್ರೆಯಲ್ಲಾಗಲಿ ಅಥವಾ ಅರುಣಾ ಶಾನ್ಭಾಗ್ಳ ಪ್ರಕರಣವನ್ನು ವಿಚಾರಣೆ ನಡೆಸಿದಂಥ ಕೋರ್ಟ್ ಆಗಲಿ, ಎರಡೂ ಕಡೆಗಳಲ್ಲಿ ಫೈಲ್ಗಳಲ್ಲಿ ಆತನ ಒಂದೇ ಒಂದು ಫೋಟೋ ಕೂಡ ಇರಲಿಲ್ಲ. ಹಾಗಾಗಿ ಆತನನ್ನು ಹುಡುಕೋದು ಆಕೆಗೆ ಸಾಧ್ಯವಾಗಲಿಲ್ಲ. ಕೆಲವು ಮಾಹಿತಿಗಳ ಪ್ರಕಾರ ಆತ ಏಡ್ಸ್ ಬಂದು ಸತ್ತೋಗಿದ್ದಾನೆ ಅನ್ನುವಂಥ ಸುದ್ದಿ ಬರುತ್ತೆ. ಹಾಗಾಗಿ ಆಕೆ ಆತನನ್ನು ಹುಡುಕುವ ಪ್ರಯತ್ನವನ್ನು ಬಿಟ್ಟುಬಿಡ್ತಾಳೆ. ಆದರೆ ಅರುಣಾ ಶಾನ್ಭಾಗ್ಳ ಸ್ಥಿತಿಯನ್ನು ನೋಡಿ ಆಕೆಗೆ ಒಂದು ದಯಾ ಮರಣವನ್ನು ಕಲ್ಪಿಸಬೇಕು ಎನ್ನುವ ಒಂದು ದೃಷ್ಟಿಯಿಂದ ಸುಪ್ರೀಂ ಕೋರ್ಟಿನ ಮೊರೆ ಹೋಗ್ತಾರೆ. ಹಾಗೆ ಮೊರೆ ಹೋದಾಗ ಸುಪ್ರೀಂ ಕೋರ್ಟ್ ಅದಕ್ಕಾಗಿ ಒಂದು ಪ್ಯಾನಲನ್ನು ನೇಮಕ ಮಾಡ್ತಾರೆ. ಅಂದರೆ ಭಾರತದಲ್ಲಿ ದಯಾಮರಣದ ಕುರಿತಂತೆ ಒಂದು ಸಾರ್ವಜನಿಕವಾದ ಚರ್ಚೆ ಹುಟ್ಟು ಹಾಕೋದಕ್ಕೆ ಕಾರಣವಾಗಿದ್ದು ಅರುಣಾ ಶಾನ್ಭಾಗ್ಳ ಈ ಪ್ರಕರಣ. ಆಕೆಗೆ ಏನೂ ಗೊತ್ತಿಲ್ಲ, ಜೀವಚ್ಛವದ ಹಾಗೆ ಮಲಗಿದ್ದಾಳೆ. ಆದರೆ ಆಕೆಯ ಆ ಪ್ರಕರಣದಿಂದಾಗಿ ಭಾರತದಲ್ಲಿ ದಯಾಮರಣವನ್ನು ಕಾನೂನುಬದ್ಧಗೊಳಿಸಬೇಕು ಅನ್ನುವಂಥ ಒಂದು ಹೋರಾಟ ನಡೀತು. ಅದಕ್ಕಾಗಿ ಪಿಂಕಿ ವಿರಾನಿಯವರು ಕೋರ್ಟಿನ ಮೊರೆ ಹೋಗ್ತಾರೆ. ಕೋರ್ಟು ಒಂದು ಪ್ಯಾನಲನ್ನು ನೇಮಕ ಮಾಡಿ ಅರುಣಾ ಶಾನ್ಭಾಗ್ಳ ಆರೋಗ್ಯ ಸ್ಥಿತಿಗತಿಗಳನ್ನು ಪರೀಕ್ಷೆ ಮಾಡೋದಕ್ಕೆ ಹೇಳುತ್ತೆ. ಹಾಗೆ ಪರೀಕ್ಷೆ ಮಾಡಿದ ಪ್ಯಾನಲ್ನವರು ಯಾವುದೇ ಕಾರಣಕ್ಕೂ ಆಕೆ ಮರಳಿ ಮೊದಲಿನಂತೆ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಆಕೆ ಜೀವಚ್ಛವವಾಗಿಯೇ ತನ್ನ ಕೊನೆಯನ್ನು ಕಡಿಬೇಕು ಅನ್ನುವ ರಿಪೋರ್ಟನ್ನು ಕೊಡ್ತಾರೆ. ಹಾಗೆ ಕೊಟ್ಟರೂ ಕೂಡ ಕೋರ್ಟ್ ಏನು ಹೇಳುತ್ತೆ ಅಂದರೆ, ನಾವು ನೇರ ದಯಾಮರಣಕ್ಕೆ ನಮ್ಮ ದೇಶದಲ್ಲಿ ಖಂಡಿತವಾಗಿಯೂ ಇದು ಸೂಕ್ತವಾದ ಸಮಯ ಅಲ್ಲ, ನಾವು ಅದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಆದರೆ ಪರೋಕ್ಷವಾಗಿ ದಯಾಮರಣವನ್ನು ಕೊಡ್ತೀವಿ. ಅದು ಹೇಗೆ ಅಂದರೆ, ಯಾರು ಇಂಥ ಸ್ಥಿತಿಯಲ್ಲಿ ಇರ್ತಾರೋ ಅವರ ಮನೆಯವರು ಕೋರ್ಟಿನ ಮೊರೆ ಹೋದರೆ ಅವರಿಗೆ ಕೊಡ್ತಾ ಇದ್ದಂಥ ಈ ಲೈಫ್ ಸಪೋರ್ಟನ್ನು ತೆಗಿಬಹುದು, ಪೌಷ್ಟಿಕಾಂಶಗಳನ್ನು ಕೊಡೋದನ್ನು ನಿಲ್ಲಿಸಬಹುದು, ಔಷಧೋಪಚಾರಗಳನ್ನು ನಿಲ್ಲಿಸಬಹುದು, ಆ ಮೂಲಕ ಸಾವು ಬರೋದಾದರೆ ಬರಬಹುದು. ಈ ರೀತಿಯ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಡುತ್ತೆ. ಆ ತೀರ್ಪಿನ ಪ್ರಕಾರ ಮನೆಯವರು ಯಾರೂ ಇಲ್ಲದೇ ಇದ್ದಿದ್ದರಿಂದಾಗಿ ಪಿಂಕಿ ವಿರಾನಿಯವರೇ ನಾನೇ ಅರ್ಜಿ ಹಾಕ್ಕೋತೀನಿ, ಆಕೆಗೆ ದಯಾಮರಣವನ್ನು ಕಲ್ಪಿಸಿಕೊಡಿ ಅಂತ ಕೇಳ್ಕೊತಾರೆ. ಆದರೆ ಕೋರ್ಟ್ ಹೇಳುತ್ತೆ, ನೀವು ಒಬ್ಬ ಸಾಮಾಜಿಕ ಕಾರ್ಯಕರ್ತೆ, ತುಂಬ ಚೆನ್ನಾಗಿ ಸಮಾಜಕ್ಕೆ ಒಳಿತಾಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಅದರ ಅರಿವು ನಮಗಿದೆ. ಆದರೆ ಅರುಣಾ ಶಾನ್ಭಾಗ್ಳಿಗೆ ನೀವು ಹತ್ತಿರದವರು ಅಂತ ನಾವು ಭಾವಿಸೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಿಮಗಿಂತ ಹತ್ತಿರವಾಗಿ ಆಕೆಗೆ ಇರೋರು ಆ ಆಸ್ಪತ್ರೆಯ ಸಿಬ್ಬಂದಿ ವರ್ಗ. ಅವರೇನಾದರೂ ಕೇಳಿಕೊಂಡ್ರೆ ಆಕೆಗೆ ದಯಾಮರಣವನ್ನು ಕಲ್ಪಿಸಬಹುದು ಅಂತ ಹೇಳ್ತಾರೆ. ಅಂದರೆ ಪರೋಕ್ಷ ದಯಾಮರಣವನ್ನು. ಆಸ್ಪತ್ರೆಯ ಸಿಬ್ಬಂದಿಯವರು ಯಾವುದೇ ಕಾರಣಕ್ಕೂ ನಾವು ಇದನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. 2011ನೇ ಇಸ್ವಿ ಮಾರ್ಚ್ 7ನೇ ತಾರೀಕು ಆಸ್ಪತ್ರೆಯ ಸಿಬ್ಬಂದಿಯೇ ಆಕೆಗೆ ಹತ್ತಿರದವರು, ಅವರು ಹೇಳಿದರೆ ಮಾತ್ರ ಪರೋಕ್ಷ ದಯಾಮರಣವನ್ನು ಕೊಡಬಹುದು ಅಂತ ಕೋರ್ಟ್ ತೀರ್ಪು ಕೊಡ್ತಲ್ಲ, ಅವತ್ತು ಇಡೀ ಆಸ್ಪತ್ರೆಯವರು ಆಕೆಗೆ ಮತ್ತೊಂದು ಹುಟ್ಟುಹಬ್ಬವನ್ನು ಆಚರಿಸ್ತಾರೆ, ಕೇಕನ್ನು ಕತ್ತರಿಸಿ ಸಂಭ್ರಮಿಸ್ತಾರೆ. ಕೊನೆಗೆ 2015ನೇ ಇಸ್ವಿ ಮೇ 18ನೇ ತಾರೀಕು ನ್ಯೂಮೋನಿಯಾದಿಂದಾಗಿ ಅರುಣಾ ಶಾನ್ಭಾಗ್ ಕೊನೆಯುಸಿರೆಳಿತಾಳೆ. ಅಂದರೆ 42 ವರ್ಷಗಳ ಕಾಲ ಜೀವಚ್ಛವವಾಗಿ ಮಲಗಿದ್ದ ಆಕೆ ಈ ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೊರಟು ಹೋಗ್ತಾಳೆ. ನೋಡಿ, ಅರುಣಾ ಶಾನ್ಭಾಗ್ಳ ದೂರದ ಸಂಬಂಧಿಗಳು ಮುಂಬೈನಲ್ಲೇ ಇರ್ತಾರೆ. ಆದರೆ ಆಕೆಗೂ ತಮಗೂ ಸಂಬಂಧವಿದೆ ಅನ್ನೋದನ್ನು ಅವರು ಇದ್ದಂಥ ಪ್ರದೇಶದಲ್ಲಿ ಯಾರಿಗೂ ಹೇಳ್ಕೊಂಡಿರಲ್ಲ. ಇದು ನಮ್ಮ ಸುತ್ತಮುತ್ತ ಇರುವಂಥ ಒಂದು ಸಾಮಾಜಿಕ ಪರಿಸ್ಥಿತಿ. ಅರುಣಾ ಶಾನ್ಭಾಗ್ಳ ಮರಣದ ನಂತರ ಮತ್ತೊಬ್ಬ ಪತ್ರಕರ್ತರು ಈ ವಾಲ್ಮೀಕಿಯನ್ನು ಹುಡುಕ್ತಾರೆ. ಆತ
ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ತನ್ನ ಕುಟುಂಬದೊಂದಿಗೆ ವಾಸವಾಗಿರ್ತಾನೆ. ಆತನನ್ನು ಹುಡುಕಿ ಹೋಗಿ ಈ ಪ್ರಕರಣದ ಬಗ್ಗೆ ಕೇಳಿದ್ರೆ ಆತ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಕೊನೆಗೂ ಆತ ಹೇಳಿದ್ದು ಆಕೆಗಾದ ಸ್ಥಿತಿಯನ್ನು ಕೇಳಿ ಸಾರಿ ಎನ್ನುವ ಒಂದು ಪದವನ್ನು ಹೇಳ್ತಾನೆ. ಅದು ಬಿಟ್ಟರೆ ಆತ ಹೇಳಿದ್ದೆಲ್ಲ ಕಟ್ಟು ಕಥೆಗಳು. ಅಂದರೆ ಅರುಣಾ ಶಾನ್ಭಾಗ್ ನನಗೆ ನೆಕ್ಸ್ಟ್ ಆಫೀಸರ್ ಆಗಿದ್ಲು. ಅಂದರೆ ನಾನು ಆಕೆ ಹತ್ರ ರಿಪೋರ್ಟ್ ಮಾಡ್ಕೋಬೇಕಾಗಿತ್ತು. ನನ್ನ ಅತ್ತೆಗೆ ಹುಷಾರಿಲ್ಲ, ನಾನು ಊರಿಗೆ ಹೋಗಬೇಕು, ರಜಾ ಬೇಕು ಅಂತ ಕೇಳಿದ್ರೆ ಆಕೆ ಕೊಡಲಿಲ್ಲ. ನಾನು ಕೆಲಸ ಸರಿಯಾಗಿ ಮಾಡ್ತಾಯಿಲ್ಲ ಅಂತ ಹೇಳಿ ಮೇಲಧಿಕಾರಿಗಳಿಗೆ ರಿಪೋರ್ಟ್ ಕೊಡ್ತಾಯಿದ್ರು. ಇದರಿಂದಾಗಿ ನನಗೂ ಆಕೆಗೂ ಜಗಳವಾಯಿತು. ನಾನು ಆಕೆಯ ಮೇಲೆ ಹಲ್ಲೆ ಮಾಡಿದ್ದು ನಿಜ, ಆದರೆ ನಾನು ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡಿಲ್ಲ, ಅದನ್ನು ಮಾಡಿದವರು ಬೇರೆ ಯಾರೋ ಇರಬಹುದು. ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾನೆ. ನೋಡಿ, ಇವತ್ತು ಪ್ರತಿದಿನ ಬೆಳಗ್ಗೆ ಪೇಪರ್ ತೆಗೆದ್ರೆ ಸಾಕು, 6 ವರ್ಷದ ಹಸುಳೆಯಿಂದ ಹಿಡಿದು 60 ವರ್ಷದ ವೃದ್ಧೆಯ ಮೇಲೆ ಕೂಡ ಅತ್ಯಾಚಾರಗಳು ನಡೆಯೋದನ್ನು ನಾವು ಓದ್ತಾನೇ ಇದ್ದೀವಿ. ಅತ್ಯಾಚಾರಿಗಳು ರಾಜಾರೋಷವಾಗಿ ಓಡಾಡ್ಕೊಂಡಿರ್ತಾರೆ. ಎಲ್ಲೋ ಕೆಲವರಿಗೆ ಶಿಕ್ಷೆ ಆಗುತ್ತೆ. ಕುಟುಂಬದಲ್ಲೇ ಎಷ್ಟೋ ಜನ ನಡೆದಂಥ ಅತ್ಯಾಚಾರದ ಬಗ್ಗೆ ಸಾರ್ವಜನಿಕವಾಗಿ ಹೇಳ್ಕೊಳ್ಳೋದಕ್ಕೂ ಸಹ ನಾಚಿಕೆ ಪಟ್ಕೊಂಡು ಅವಮಾನ ಅಂತ ಹೇಳಿ ಅದನ್ನು ಹೇಳದೆ ಹೋಗ್ತಾರೆ. ಹಾಗಾಗಿ ಅತ್ಯಾಚಾರ ಮಾಡುವವರ ಸಂಖ್ಯೆ ಕೂಡ ಜಾಸ್ತಿಯಾಗಿದೆ. ಜೊತೆಗೆ ನಮ್ಮ ನ್ಯಾಯಾಲಯಗಳಲ್ಲಿ ಈ ಪ್ರಕರಣಗಳನ್ನು ಬೇಗ ತೀರ್ಮಾನಿಸಿ ಅವರಿಗೆ ಗರಿಷ್ಠ ಶಿಕ್ಷೆಯನ್ನು ಕೊಡುವ ಒಂದು ಪದ್ಧತಿ ಬೆಳೆದು ಬರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಆಳುವವರ ಮೇಲೆ ಸಾರ್ವಜನಿಕರೂ ಸಹ ಒಂದು ಒತ್ತಡವನ್ನು ತರಬೇಕು. ಅದೇ ಒಂದು ಆಶಯವನ್ನು ಇಟ್ಕೊಂಡು ಈ ಸಂದರ್ಭದಲ್ಲಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೋಡಿ, ಅರುಣಾ ಶಾನ್ಭಾಗ್ ಅವರ ಈ ಪ್ರಕರಣ ಕನ್ನಡದ ಒಬ್ಬ ಹುಡುಗಿ ಮುಂಬೈಗೆ ಹೋಗಿ ಇಷ್ಟೆಲ್ಲ ಅನುಭವಿಸಿದ್ದು ಅಲ್ಲಿನ ಪತ್ರಕರ್ತರಿಗೆ ಮುಖ್ಯವಾಯಿತು. ಅವರು ಅದನ್ನು ಇನ್ವೆಸ್ಟಿಗೇಟ್ ಮಾಡಿದ್ರು. ಆಕೆಯ ಮೇಲೆ ಆಕೆಯ ಜೀವನ ಚರಿತ್ರೆಯನ್ನು ಇಂಗ್ಲೀಷ್ನಲ್ಲಿ ಬರೆದು ಪ್ರಕಟವನ್ನು ಮಾಡಿದ್ರು. ಅದು ಮರಾಠಿ ಭಾಷೆಗೆ ಕೂಡ ತರ್ಜುಮೆ ಆಗಿದೆ. ಮರಾಠಿಯಲ್ಲಿ ಆಕೆಯ ಜೀವನದ ಈ ಘಟನೆಗಳನ್ನು ಕುರಿತಂತೆ ಒಂದು ನಾಟಕ ಕೂಡ ಬಂದಿದೆ. ಆದರೆ ಕನ್ನಡದಲ್ಲಿ ಅರುಣಾ ಶಾನ್ಭಾಗ್ಗಳನ್ನು ನೆನೆಸಿಕೊಳ್ಳುವಂಥ ಯಾವುದೇ ಒಂದು ಕೆಲಸವೂ ನಡೆದಿಲ್ಲ. ಈ ಒಂದು ಸಂದರ್ಭದಲ್ಲಿ ಆಕೆಯ ಪ್ರಕರಣವನ್ನು ನೆನೆಸಿಕೊಳ್ಳುವ ಮೂಲಕ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೀತಾ ಇರುವಂಥ ಅತ್ಯಾಚಾರ ಪ್ರಕರಣಗಳಿಗೆ ಒಂದು ತಡೆ ಬೀಳಲಿ ಅನ್ನುವ ಆಶಯದೊಂದಿಗೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದೀನಿ. ನಮಸ್ಕಾರ.